ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರೇಜಿ ಕಪಲ್ ಕಿಚನ್. ಇವತ್ತಿನ ರೆಸಿಪಿ ಕುಷ್ಕಾ ರೈಸ್. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಪಲಾವ್ ಎಲೆ, ಜೀರಿಗೆ, ಲವಂಗ, ಚಕ್ಕೆ, ಕಾಳುಮೆಣಸು, ಚಕ್ಕರ್ ಮೊಗ್ಗು, ಏಲಕ್ಕಿ. ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಉಪ್ಪು, ಹಾಗೆ ನಿಂಬೆಹಣ್ಣು, ಫುಡ್ ಕಲರು. ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಬೋದು, ಇಲ್ಲಾದರೂ ನಡೆಯುತ್ತೆ. ಮತ್ತು ಎಣ್ಣೆ, ಹಾಗೆ ನಾನು ಇಲ್ಲಿ ಅಕ್ಕಿನೂ ಕೂಡ ತೊಳೆದು ನೆನೆ ಹಾಕಿದ್ದೀನಿ. ಹಾಗೆ ಒಂದು 4 ಹಸಿಮೆಣಸು. ಬನ್ನಿ ಶುರು ಮಾಡೋಣ. ಈಗ ಗ್ಯಾಸ್ ಆನ್ ಮಾಡಿ ಇದ್ರ ಮೇಲೆ ಕುಕ್ಕರ್ನ ಬಿಸಿ ಮಾಡಬೇಕು. ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಿದೆ. ಈಗ ಪಲಾವ್ ಎಲೆ ಹಾಗೆ ನಾವು ಇಟ್ಕೊಂಡಿರುವಂಥ ಒಣ ಮಸಾಲೆನ ಹಾಕಬೇಕು. ಹಾಕಿ ಹಾಗೆ ಹಸಿಮೆಣಸು ಕೂಡ ನಾವು ಇಟ್ಟಿದ್ವಲ್ಲ ಅದನ್ನು ಹಾಕಿ ಒಂದ್ಸರಿ ಫ್ರೈ ಮಾಡಬೇಕು. ಹಾಗೆ ಈರುಳ್ಳಿನೂ ಹಾಕಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಬೇಕು. ಫ್ರೈ ಆಗಿದೆ. ಈಗ ಪುದೀನ ಹಾಕಿ ಮಿಕ್ಸ್ ಮಾಡಿ, ಹಾಗೆ ಗರಂ ಮಸಾಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕಬೇಕು. ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದು ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ತೊಳೆದು ನೆನೆ ಹಾಕಿದ್ವಲ್ಲ ಆ ರೈಸ್ ತೊಗೊಂಡು ಈಗ ಇದಕ್ಕೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ನೀರು ತೆಗೆದು ಮಿಕ್ಸ್ ಮಾಡಬೇಕು. ಈಗ ನೀಟಾಗಿ ಎಲ್ಲ ಅಕ್ಕಿಗೆ ಮಸಾಲೆ ತಾಗೋ ಥರ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಆಗಿದೆ. ನಾನು ಇದೇ ಬೌಲಲ್ಲಿ 2 ಬೌಲ್ ಅಕ್ಕಿ ತೊಗೊಂಡಿದ್ದೆ. ಹೀಗಾಗಿ 4 ಬೌಲಷ್ಟು ನೀರು ಹಾಕ್ತಾಯಿದ್ದೀನಿ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ನಿಂಬೆಯನ್ನು ಸೇರಿಸಬೇಕು. ನಾನು ಚಿಕ್ಕದಾದ ಒಂದು ನಿಂಬೆಯನ್ನು ಸೇರಿಸ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಲಿಡ್ಡನ್ನ ನೀಟಾಗಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಇದು 2 ವಿಸಿಲ್ ಬರಬೇಕು. ಇದು ವಿಸಿಲ್ ಬಂದು ತಣ್ಣಗಾಗಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಓಪನ್ ಆಯ್ತಲ್ಲ. ಈಗ ನೀವು ಇದಕ್ಕೆ ಫುಡ್ ಕಲರ್ನ ಸೇರಿಸ್ಕೋಬೇಕು. ನೀರಲ್ಲಿ ಮಿಕ್ಸ್ ಮಾಡಿದ್ದೀನಿ. ಫುಡ್ ಕಲರ್ನ ಸ್ವಲ್ಪನೇ ಮಿಕ್ಸ್ ಮಾಡಿ ಈ ಥರ ಹಾಕ್ಕೊಂಡು ಮತ್ತೆ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಅದರಲ್ಲೇ ಬಿಟ್ಬಿಡಿ. 5 ನಿಮಿಷ ಆಯಿತು. ಈಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಕುಷ್ಕಾ ರೈಸ್ ಹೇಗೆ ಸೂಪರಾಗಿ ಬಂದಿದೆ. ಒಂದ್ಸರಿ ನೀಟಾಗಿ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇದನ್ನು ಬೇಳೆ ಸಾರಿಗಾಗಿರ್ಬೋದು, ಮತ್ತು ಚಿಕನ್ ಸಾರು, ಮಟನ್ ಸಾರು, ಯಾವುದೇ ಗ್ರೇವಿಗಾಗಲಿ ಸೂಪರಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.